ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. 600 ವರ್ಷಗಳ ಹಿಂದೆ ಬರೆದಿರುವ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ 2030ರವರೆಗಿನ ಘನಘೋರ ಸತ್ಯಗಳನ್ನು ತಿಳಿಸಲಾಗಿದೆ. 2030ರ ಹೊತ್ತಿಗೆ ಭೂಮಿಯ ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋ ಭಯಾನಕ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ. ಭವಿಷ್ಯ ಮಾಲಿಕ ಪ್ರಕಾರ ಇನ್ನು 5 ವರ್ಷದಲ್ಲಿ ಅಂದ್ರೆ 2030ರ ಹೊತ್ತಿಗೆ ಭಾರತಕ್ಕೆ ದೊಡ್ಡ ಗಂಡಾಂತರ ಇದೆ. ಭಾರತವನ್ನ ಛಿದ್ರ ಮಾಡಲು 13 ಇಸ್ಲಾಂ ರಾಷ್ಟ್ರಗಳು ಒಂದಾಗಲಿವೆ. ಅದಾದ ಬಳಿಕ ಹೊಸ ಯುಗ ಆರಂಭವಾಗುತ್ತೆ. ಆಗ ವಿಶ್ವದ 800 ಕೋಟಿ ಜನರ ಪೈಕಿ 66 ಕೋಟಿ ಜನರು ಮಾತ್ರ ಬದುಕಿರ್ತಾರೆ. ಅವರ ಪೈಕಿ ಭಾರತದಲ್ಲಿಯೇ 33 ಕೋಟಿ ಜನಸಂಖ್ಯೆ ಇರುತ್ತೆ. ಚೀನಾ ದೇಶ ಛಿದ್ರವಾಗುತ್ತೆ. ಅಮೆರಿಕದ ಬಹುತೇಕ ಪಾಲು ಜಲಾವೃತಗೊಂಡಿರುತ್ತೆ. ರಷ್ಯಾ ಹಿಂದೂ ರಾಷ್ಟ್ರವಾಗುತ್ತೆ. ಆ ಸಮಯದಲ್ಲಿ ಭಾರತದ ರಾಜ ಒಬ್ಬ ಯೋಗಿ ಪುರುಷನಾಗಿರ್ತಾನೆ. ಆತನಿಗೆ ಸಂತಾನ ಇರೋದಿಲ್ಲ ಅಂತ ಬರೆಯಲಾಗಿದೆ. ಹಾಗಾದ್ರೆ ನಿಜಕ್ಕೂ ಈ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆದಿರೋದು ನಿಜವಾಗುತ್ತಾ? ಈ ಹಿಂದೆ ಬರೆಯಲಾಗಿದ್ದ ಭವಿಷ್ಯಗಳು ನಿಜವಾಗಿದ್ದಾವ? ನಿಜಕ್ಕೂ ಭಾರತ ಇಸ್ಲಾಂ ರಾಷ್ಟ್ರವಾಗುತ್ತಾ? ನಿಮ್ಗೇನನ್ಸುತ್ತೆ? ಇಸ್ಲಾಂ ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯನಾ ಅಥವಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸಿ. ಅಷ್ಟಕ್ಕೂ ಏನಿದು ಭವಿಷ್ಯ ಮಾಲಿಕ? ಈ ಪುಸ್ತಕವನ್ನ ಬರೆದವರು ಯಾರು? ಇದರ ಬಗ್ಗೆ ನೋಡೋದಾದ್ರೆ ಸಂತ ಅಚ್ಯುತಾನಂದ ದಾಸ್ ಭವಿಷ್ಯ ಮಾಲಿಕವನ್ನ ಬರೆದಿದ್ದಾರೆ. ಅವರು ಬರೆದಿರುವ ಈ ಭವಿಷ್ಯ ಮಾಲಿಕದಲ್ಲಿ ಭಯಾನಕ ಸತ್ಯಗಳು ಅಡಗಿವೆ. ಈಗಾಗಲೇ ಕೆಲವು ನಿಜವಾಗಿದ್ದು ಮುಂದೆ ಹೀಗೆ ಆಗುತ್ತೆ ಅಂತ ನಿಕಟವಾಗಿ ಬರೆದಿದ್ದಾರೆ. ಈಗಾಗಲೇ ತ್ರಿಕಾಲಜ್ಞಾನಿಗಳು ವಿಶ್ವದ ಅವನತಿಯ ಸುಳಿವನ್ನ ನೀಡಿದ್ದಾರೆ. ಅದೇ ಇನ್ನೊಂದೆಡೆ ವಿಶ್ವದ ವಿವಿಧ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಕಿತ್ತಾಟ, ವಿವಿಧ ದೇಶಗಳ ನಡುವಿನ ಯುದ್ಧ, ಪಾಕಿಸ್ತಾನದ ದಿವಾಳಿತನ, ನೈಸರ್ಗಿಕ ವಿಕೋಪಗಳು ಇವೆಲ್ಲವೂ ಈ ಭೂಮಿಯ ಅಂತ್ಯಕ್ಕೆ ನಾಂದಿ ಹಾಡಿದಂತಿದೆ. 3ನೇ ವಿಶ್ವ ಯುದ್ಧ ಆರಂಭ ಈಗಾಗಲೇ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವುಗಳ ನಡುವೆಯೇ 600 ವರ್ಷಗಳ ಹಿಂದೆ ಬರೆದಿರುವ ಭವಿಷ್ಯ ಮಾಲಿಕದಲ್ಲಿ 2030ರವರೆಗಿನ ಘನಘೋರ ಸತ್ಯಗಳನ್ನ ತಿಳಿಸಲಾಗಿದೆ. ಈಗಾಗಲೇ ಇಲ್ಲಿ ಹೇಳಿರುವ ಹಲವಾರು ಸಂಗತಿಗಳು ಸತ್ಯವಾಗಿದ್ದು, ಇನ್ನು ಕಲಿಯುಗದ ಅಂತ್ಯದ ಬಗ್ಗೆ ವಿವರಿಸುತ್ತಲೇ ಮುಂಬರುವ ವರ್ಷಗಳಲ್ಲಿ ಜನರು ಎಂಥ ಭಯಾನಕ ಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಎನ್ನುವುದನ್ನ ವಿವರಿಸಲಾಗಿದೆ. 16ನೇ ಶತಮಾನದಲ್ಲಿ ಸಂತ ಅಚ್ಯುತಾನಂದ ದಾಸ್ ಅವರು ಭವಿಷ್ಯ ಮಾಲಿಕದಲ್ಲಿ 600 ವರ್ಷಗಳ ಹಿಂದೆ ಕಲಿಯುಗದ ಅಂತ್ಯದ ಬಗ್ಗೆ ಬರೆದಿದ್ದಾರೆ. ಈ ಭವಿಷ್ಯವಾಣಿಯಲ್ಲಿ ಹೆಚ್ಚಿನವು ಪುರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿವೆ ಮತ್ತು ಅವೆಲ್ಲವೂ ನಿಜವಾಗಿವೆ. ಹೀಗಿರುವಾಗ ಜಗತ್ತಿನ ವಿನಾಶ ಸಮೀಪಿಸ್ತಾ ಇದೆ ಅಂತ ಊಹಿಸಲಾಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಗಮನ ಸೆಳೀತಾ ಇರುವುದು ಭಾರತದ ಮೇಲೆ 13 ಇಸ್ಲಾಂ ದೇಶಗಳ ಆಕ್ರಮಣ. ಭಾರತವನ್ನ ಛಿದ್ರ ಮಾಡಲು 13 ಇಸ್ಲಾಂ ದೇಶಗಳು ಒಟ್ಟಾಗಿ ಆಕ್ರಮಣ ಮಾಡಲಿದೆ. ಚೀನಾದೊಂದಿಗೆ ಸೇರಿಕೊಳ್ಳುವ 13 ಇಸ್ಲಾಂ ದೇಶಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ. 2025ರಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶಿಸಿದಾಗ 3ನೇ ಮಹಾಯುದ್ಧವು ಆರಂಭವಾಗುತ್ತದೆ. 2ನೇ ಮಹಾಯುದ್ಧ ಕೂಡ ಇದೇ ಸಮಯದಲ್ಲಿ ಆಗಿತ್ತು. ಈಗ 3ನೇ ಮಹಾಯುದ್ಧವು 6 ವರ್ಷ ಮತ್ತು 6 ತಿಂಗಳುಗಳ ಕಾಲ ಮುಂದುವರಿಯುತ್ತದೆ. ಆಕಾಶದಲ್ಲಿ 2 ಸೂರ್ಯರು ಇದ್ದಂತೆ ಕಾಣಿಸುತ್ತೆ. ಆದರೆ ಒಂದು ಸೂರ್ಯ ಎಂದು ಭಾವಿಸಲಾಗುತ್ತದೆ, ಮತ್ತೊಂದು ಹೊಳೆಯುವ ಆಕಾಶಕಾಯವಾಗಿರುತ್ತದೆ. ಇದಲ್ಲದೆ ಈ ಪ್ರಕಾಶಮಾನವಾದ ವಸ್ತುವು ಧೂಮಕೇತು ಅಥವಾ ಸಣ್ಣ ಉಲ್ಕಾಶಿಲೆಯಾಗಿರಬಹುದು. ಭಾರತದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಸಮಯದಲ್ಲಿ ಧೂಮಕೇತು ಒಂದು ಬೀಳುತ್ತದೆ ಎಂದು ಭವಿಷ್ಯ ಮಾಲಿಕದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. 2030ರಲ್ಲಿ ಕಲಿಯುಗದ ಅಂತ್ಯವಾಗುತ್ತೆ. ಇದಾದ ಬಳಿಕ ಹೊಸ ಯುಗ ಆರಂಭವಾಗುತ್ತದೆ. ಇದು ಚೈತನ್ಯ ಪೂರ್ವಕವಾಗಿರುತ್ತದೆ. ಆದ್ರೆ ಅದಾಗಲೇ ವಿಶ್ವದ 800 ಕೋಟಿ ಜನರ ಪೈಕಿ 65 ಕೋಟಿ ಜನರು ಮಾತ್ರ ಬದುಕಿರ್ತಾರೆ. ಅವರ ಪೈಕಿ ಭಾರತದಲ್ಲಿಯೇ 33 ಕೋಟಿ ಜನಸಂಖ್ಯೆ ಇರುತ್ತೆ. ಚೀನಾ ದೇಶ ಛಿದ್ರವಾಗುತ್ತೆ. ಅಮೆರಿಕಾವು ನೀರು ಪಾಲಾಗುತ್ತೆ. ರಷ್ಯಾ ಹಿಂದೂ ರಾಷ್ಟ್ರವಾಗುತ್ತೆ. ಇವೆಲ್ಲವೂ 2030ರ ಒಳಗೆ ಸಂಭವಿಸಲಿದೆ. ಆ ಸಮಯದಲ್ಲಿ ಭಾರತದ ರಾಜ ಒಬ್ಬ ಯೋಗಿ ಪುರುಷ ಆಗಿರ್ತಾನೆ. ಆತನಿಗೆ ಸಂತಾನ ಇರೋದಿಲ್ಲ ಅಂತ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆಯಲಾಗಿದೆ. ಇನ್ನು ಭವಿಷ್ಯ ಮಾಲಿಕದಲ್ಲಿ ಪುರಿ ಜಗನ್ನಾಥ ದೇವಸ್ಥಾನದ ಗುಮ್ಮಟದಿಂದ ಕಲ್ಲುಗಳು ಕೆಳಗೆ ಬಿದ್ದಾಗ ಅದು ಪ್ರಪಂಚದ ಮಹಾವಿನಾಶದ ಸಂಕೇತವಾಗಿದೆ ಅಂತ ಬರೆಯಲಾಗಿದೆ. ಐತಿಹಾಸಿಕ ಪುಸ್ತಕಗಳ ಪ್ರಕಾರ 1842ರಿಂದ ಇಲ್ಲಿಯವರೆಗೆ ಪುರಿ ಜಗನ್ನಾಥ ದೇವಾಲಯದ ಗುಮ್ಮಟದಿಂದ ಕಲ್ಲು ಬಿದ್ದ ಘಟನೆಗಳು ಸುಮಾರು 15ರಿಂದ 16 ಬಾರಿ ಸಂಭವಿಸಿವೆ. ಜಗನ್ನಾಥನ ದೇವಾಲಯದ ಎದುರು ಪುರಾತನವಾದ ಆಲದ ಮರವಿತ್ತು. ಭವಿಷ್ಯ ಮಾಲಿಕದಲ್ಲಿ ಈ ಮರ ಬೀಳುವ ಮುನ್ಸೂಚನೆಯನ್ನು ನೀಡಲಾಗಿತ್ತು. ಅದರಂತೆ 2019ರಲ್ಲಿ ಒಡಿಶಾದಲ್ಲಿ ಫನಿ ಚಂಡಮಾರುತದ ನಂತರ ಜಗನ್ನಾಥ ದೇವಾಲಯದ ಆಲದ ಮರ ಮುರಿದು ಬಿದ್ದಿತ್ತು. ಇದಾದ ನಂತರ ಕೊರೋನಾ ಮಹಾಮಾರಿ ಹರಡಲು ಆರಂಭಿಸಿತ್ತು. ಭವಿಷ್ಯ ಮಾಲಿಕದಲ್ಲಿ ಮರಗಳು ಉರುಳಿ ಬೀಳುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳ ನಡುವಿನ ಸಂಬಂಧವನ್ನ ಉಲ್ಲೇಖ ಮಾಡಲಾಗಿದೆ. ಮುಂಬರುವ ವರ್ಷಗಳಲ್ಲಿ ಇದಕ್ಕಿಂತಲೂ ಭೀಕರವಾದ ರೋಗ ಹರಡಲಿದೆ. ಇದು ಕೊರೋನಾಗಿಂತಲೂ ಭೀಕರವಾಗಿರಲಿದೆ ಅಂತ ಭವಿಷ್ಯ ಮಾಲಿಕ
ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಜಗನ್ನಾಥ ದೇವಾಲಯದ ಬಗ್ಗೆ ಹೇಳೋದಾದ್ರೆ ಇತರ ದೇವಾಲಯಗಳಿಗಿಂತ ಭಿನ್ನವಾಗಿದೆ. ಜಗನ್ನಾಥ ದೇವಾಲಯದ ಗುಮ್ಮಟದ ಮೇಲೆ ಯಾವುದೇ ಪಕ್ಷಿಗಳು ಕುಳಿತುಕೊಳ್ಳುವುದಿಲ್ಲ ಅಥವಾ ಯಾವುದೇ ವಿಮಾನ ಹೆಲಿಕಾಪ್ಟರ್ ಅದರ ಮೇಲೆ ಹಾರೋದಿಲ್ಲ. ಆದರೆ ಜುಲೈ 2020ರಿಂದ ದೇವಾಲಯದ ಗುಮ್ಮಟದ ಮೇಲೆ ರಣಹದ್ದುಗಳು, ಹದ್ದುಗಳು ಮತ್ತು ಗಿಡಗಗಳು ಕಾಣಿಸಿಕೊಳ್ತಾ ಇವೆ. ಈ ಪಕ್ಷಿಗಳು ದೇವಾಲಯದ ಗುಮ್ಮಟ ಕಂಬಗಳು ಮತ್ತು ನೀಲಚಕ್ರದ ಮೇಲೂ ಕುಳಿತುಕೊಂಡಿದ್ವು. ಅಂತಹ ಪರಿಸ್ಥಿತಿಯಲ್ಲಿ ಪ್ರಪಂಚದ ಮಹಾನ್ ವಿನಾಶದ ಮುನ್ಸೂಚನೆ ಮತ್ತೊಮ್ಮೆ ಚರ್ಚೆಗೆ ಬಂದಿತ್ತು. ಭವಿಷ್ಯ ಮಾಲಿಕ ಪ್ರಕಾರ ಕಲಿಯುಗದ ಅಂತ್ಯವು ಸಮೀಪಿಸಿದಾಗ ಚಂಡಮಾರುತದಿಂದಾಗಿ ಜಗನ್ನಾಥ ದೇವಾಲಯದ ನೀಲಚಕ್ರ ಅಂದರೆ ಸುದರ್ಶನ ಚಕ್ರವು ಬಾಗುತ್ತದೆ. ಅದರಂತೆ ಮೇ 2019ರಲ್ಲಿ ಫನಿ ಚಂಡಮಾರುತದಿಂದಾಗಿ ಈ ದೈತ್ಯ ಚಕ್ರವು ವಕ್ರವಾಗಿತ್ತು. ಅಂದಿನಿಂದ ಪ್ರಪಂಚದ ಮಹಾವಿನಾಶದ ಸಮಯ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಅಂದಿನಿಂದ ಈ ನೀಲ ಚಕ್ರವನ್ನ ಸರಿಪಡಿಸಲು ಪ್ರಯತ್ನಗಳು ನಡೀತಾ ಇದೆ. ಆದರೂ ಅದರ ಸ್ವರೂಪ ಮೊದಲಿನಂತೆ ಬರ್ತಾ ಇಲ್ಲ. ಹೀಗೆ ಇವಾಗ ನಾವು 2025ರಲ್ಲಿ ಇದ್ದೀವಿ. ಇನ್ನು 5 ವರ್ಷದಲ್ಲಿ ಪ್ರಪಂಚದಲ್ಲಿ ಘನಘೋರ ಯುದ್ಧಗಳು ಆರಂಭವಾಗುತ್ತವೆ ಅಂತ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆಯಲಾಗಿದೆ. ಎಲ್ಲೋ ಒಂದ್ ಕಡೆ ಅದು ಸತ್ಯವಾಗ್ತಿದೆಯಾ ಅಂತ ಅನ್ನಿಸ್ತೇ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ ಹಲವು ರಾಷ್ಟ್ರಗಳ ಮಧ್ಯೆ ಯುದ್ಧ ಶುರುವಾಗಿದೆ. ಅದ್ರಲ್ಲೂ ಈಗ ವಿಶ್ವದ ದೊಡ್ಡಣ್ಣ ಇಷ್ಟು ದಿನ ಭಾರತದೊಂದಿಗೆ ಫ್ರೆಂಡ್ಶಿಪ್ ಅಂತಿತ್ತು. ಆದ್ರೆ ಈಗ ಭಾರತದ ಹೇಳಿಕೆಯನ್ನ ಸಹಿಸದೆ ಶತ್ರುವನ್ನಾಗಿ ಮಾಡಿಕೊಳ್ತಾ ಇದೆ. ಅಲ್ಲದೆ ಅಮೆರಿಕ ಭಾರತದ ಶತ್ರುವಾದ ಪಾಕ್ ಜೊತೆ ಕೈ ಜೋಡಿಸಿದೆ. ಇದೇ ರೀತಿ ಮುಂದುವರೆದ್ರೆ 2030ರ ಹೊತ್ತಿಗೆ ಭಾರತದ ಮೇಲೆ ದೊಡ್ಡ ದಾಳಿಯ ಸಂಚು ರೂಪಿಸುವ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ನಿರ್ಲಕ್ಷಿಸೋದಕ್ಕೆ ಆಗೋದಿಲ್ಲ. ಒಟ್ಟಾರೆ ಈಗ ಭವಿಷ್ಯ ಮಾಲಿಕದಲ್ಲಿ ಬರೆದಿರುವ ವಿಷಯಗಳು ಸಾಕಷ್ಟು ಚರ್ಚೆಗೆ ಬಂದಿದ್ದು, ಪುಸ್ತಕದಲ್ಲಿ ಬರೆದಿದ್ದಂತೆ ಹಿಂದೆ ಹಲವು ಭವಿಷ್ಯಗಳು ನಿಜವಾಗಿವೆ. ಅದರಂತೆ ಈಗ 2025ರಿಂದ 2030ರ ಹೊತ್ತಿಗೆ ಹಲವು ಘಟನೆಗಳ ಬಗ್ಗೆ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆಯಲಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆ ಭವಿಷ್ಯ ನಿಧಾನವಾಗಿ ಘಟಿಸ್ತಾ ಇದೆಯಾ ಎಂಬ ಅನುಮಾನ ಕೂಡ ಮೂಡಿದೆ. ಭವಿಷ್ಯ ಮಾಲಿಕ ಪ್ರಕಾರ ಕಲಿಯುಗದ ಅಂತ್ಯವು ಸಮೀಪಿಸಿದಾಗ ಚಂಡಮಾರುತದಿಂದಾಗಿ ಜಗನ್ನಾಥ ದೇವಾಲಯದ ನೀಲಚಕ್ರ ಅಂದರೆ ಸುದರ್ಶನ ಚಕ್ರವು ಬಾಗುತ್ತದೆ. ಅದರಂತೆ ಮೇ 2019ರಲ್ಲಿ ಫನಿ ಚಂಡಮಾರುತದಿಂದಾಗಿ ಈ ದೈತ್ಯ ಚಕ್ರವು ವಕ್ರವಾಗಿತ್ತು. ಅಂದಿನಿಂದ ಪ್ರಪಂಚದ ಮಹಾವಿನಾಶದ ಸಮಯ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಅಂದಿನಿಂದ ಈ ನೀಲ ಚಕ್ರವನ್ನ ಸರಿಪಡಿಸಲು ಪ್ರಯತ್ನಗಳು ನಡೀತಾ ಇದೆ. ಆದರೂ ಅದರ ಸ್ವರೂಪ ಮೊದಲಿನಂತೆ ಬರ್ತಾ ಇಲ್ಲ. ಹೀಗೆ ಇವಾಗ ನಾವು 2025ರಲ್ಲಿ ಇದ್ದೀವಿ. ಇನ್ನು 5 ವರ್ಷದಲ್ಲಿ ಪ್ರಪಂಚದಲ್ಲಿ ಘನಘೋರ ಯುದ್ಧಗಳು ಆರಂಭವಾಗುತ್ತವೆ ಅಂತ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆಯಲಾಗಿದೆ. ಎಲ್ಲೋ ಒಂದ್ ಕಡೆ ಅದು ಸತ್ಯವಾಗ್ತಿದೆಯಾ ಅಂತ ಅನ್ನಿಸ್ತೇ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ ಹಲವು ರಾಷ್ಟ್ರಗಳ ಮಧ್ಯೆ ಯುದ್ಧ ಶುರುವಾಗಿದೆ. ಅದ್ರಲ್ಲೂ ಈಗ ವಿಶ್ವದ ದೊಡ್ಡಣ್ಣ ಇಷ್ಟು ದಿನ ಭಾರತದೊಂದಿಗೆ ಫ್ರೆಂಡ್ಶಿಪ್ ಅಂತಿತ್ತು. ಆದ್ರೆ ಈಗ ಭಾರತದ ಹೇಳಿಕೆಯನ್ನ ಸಹಿಸದೆ ಶತ್ರುವನ್ನಾಗಿ ಮಾಡಿಕೊಳ್ತಾ ಇದೆ. ಅಲ್ಲದೆ ಅಮೆರಿಕ ಭಾರತದ ಶತ್ರುವಾದ ಪಾಕ್ ಜೊತೆ ಕೈ ಜೋಡಿಸಿದೆ. ಇದೇ ರೀತಿ ಮುಂದುವರೆದ್ರೆ 2030ರ ಹೊತ್ತಿಗೆ ಭಾರತದ ಮೇಲೆ ದೊಡ್ಡ ದಾಳಿಯ ಸಂಚು ರೂಪಿಸುವ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ನಿರ್ಲಕ್ಷಿಸೋದಕ್ಕೆ ಆಗೋದಿಲ್ಲ. ಒಟ್ಟಾರೆ ಈಗ ಭವಿಷ್ಯ ಮಾಲಿಕದಲ್ಲಿ ಬರೆದಿರುವ ವಿಷಯಗಳು ಸಾಕಷ್ಟು ಚರ್ಚೆಗೆ ಬಂದಿದ್ದು, ಪುಸ್ತಕದಲ್ಲಿ ಬರೆದಿದ್ದಂತೆ ಹಿಂದೆ ಹಲವು ಭವಿಷ್ಯಗಳು ನಿಜವಾಗಿವೆ. ಅದರಂತೆ ಈಗ 2025ರಿಂದ 2030ರ ಹೊತ್ತಿಗೆ ಹಲವು ಘಟನೆಗಳ ಬಗ್ಗೆ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆಯಲಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆ ಭವಿಷ್ಯ ನಿಧಾನವಾಗಿ ಘಟಿಸ್ತಾ ಇದೆಯಾ ಎಂಬ ಅನುಮಾನ ಕೂಡ ಮೂಡಿದೆ. ನಿಮ್ಗೇನನ್ಸುತ್ತೆ? ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಬರೆದಿರೋದು ನಿಜವಾಗುತ್ತಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೂ ವಿಡಿಯೋಗೆ ಲೈಕ್ ಕೊಡುವ ಮೂಲಕ ಬೆಂಬಲಿಸಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.